ಈಗಷ್ಟೇ ಒಂದು ಕಾಲ್ ಅಟೆಂಡ್ ಮಾಡಿದ್ದೆ. ಹಳ್ಳಿಯವರು ಮಾನ ಮರ್ಯಾದೆಗೆ ಎಷ್ಟು ಮಟ್ಟಿಗೆ ಅಂಜು ಬದುಕ್ತಾರೆ ಅಂತ ಅಂದರೆ ಖಂಡಿತವಾಗ್ಲೂ ಈ ವಿಷಯ ಕೇಳಿದಾಗ ಒಂದ್ಸರಿ ನನಗೆ ನೋವಾಯಿತು ಸೀರಿಯಸ್ ಆಗಿ. ಬರೀ ಇಂಥ ಚಿಕ್ಕ ವಿಷಯಕ್ಕೆ ಈ ಥರ ಮಾಡ್ಕೊಂಡ್ಬಿಡ್ತಾರೆ ಅಂತ. ಕೇವಲ ಒಂದು 50,000 ರೂಪಾಯಿ ಸಾಲ ತಗೊಂಡಿರೋ ವಿಷಯದಿಂದ 55,000 ರೂಪಾಯಿ ಸಾಲ ತಗೊಂಡಿರೋ ವಿಷಯದಿಂದ ಮನೆ ಹತ್ರ ಬಂದಿರೋ ಜಗಳ ಮಾಡೋದು ಅಂತ ಗಂಡ ಹೆಂಡತಿ ಇಬ್ಬರು ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ. ಆ ಸೂಸೈಡ್ ಮಾಡ್ಕೊಂಡು ಜಾಗಕ್ಕೆ ನಾನು ಬಂದಿದ್ದೀನಿ. ಇಲ್ಲೇ ನೋಡ್ತಾ ಇದ್ದೀರಾ, ಇದೊಂಚೂರು ಇಲ್ಲಿ ದಾಟಿದ್ರೆ ಒಂದು ಏನದು ಹಳ್ಳ ಥರ, ಮತ್ತು ಕಟ್ಟೆ ಹಳ್ಳ ಏನಂತಲ್ಲ, ಇಲ್ಲಿ ಇಬ್ಬರು ಕೂಡ ನೆಗೆದು ಪ್ರಾಣ ಬಿಟ್ಟಿರುವಂಥ ಒಂದು ಘಟನೆ. ಈ ವಿಷಯ ಕೇಳಿದಾಗ ಎಲ್ಲೋ ನನ್ನ ಕಡೆ ನನಗಂತ ಅನಿಸ್ತು, ಈ ಸಾಲ ಅನ್ನೋದು ಎಷ್ಟೋ ಜನ ಸಾಯಿಸ್ಬಿಡುತ್ತೆ. ಸೊ ಆಕೆ ಇಲ್ಲಿ ಆತ್ಮ ಆಗಿ ಅಥವಾ ಏನು ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗದೆ ಅವರು ಭೂತಗಳು ಪ್ರೇತಾತ್ಮ ಆಗಿ ಪರಿವರ್ತನೆಗೊಂಡು ಒಬ್ಬೊಬ್ಬರವ್ರು ಎಲ್ಲ ಹಿಂಸೆ ಕೊಟ್ಕೊಂಡು ಯಾರನ್ನೂ ಇಲ್ಲಿ ಬರೋಕ್ಕೆ ಬಿಡ್ತಿಲ್ವಂತೆ. ಅದನ್ನ ರೆಸ್ಕ್ಯೂ ಮಾಡಬೇಕು, ನೀವು ಬರಲೇಬೇಕು ಅಂತ ಇಡೀ ಊರಿನ ಗ್ರಾಮಸ್ಥರು ಸುಮಾರು ದಿನಗಳಿಂದ ಹಿಂಸೆ ನನಗೆ ಕಾಲಲ್ಲಿ ಮೆಸೇಜ್ ಮಾಡ್ತಿದ್ರು. ಸೊ ಈ ಕಾರಣದಿಂದ ಬಂದಿದ್ದೀನಿ. ಫಸ್ಟು ಪ್ಲೇಸ್ ನೋಡೋಕೆ ಬಂದಿದ್ದೆ, ಅದಕ್ಕೆ ಫಸ್ಟೇ ಒಂದು ವೀಡಿಯೋ ಮಾಡ್ತಾ ಇದ್ದೀನಿ. ಇವತ್ತು ರಾತ್ರಿ ಬಂದು ಇಲ್ಲೇನೇನೈತೆ ಅಂತ ಕಂಪ್ಲೀಟಾಗಿ ಚೆಕ್ ಮಾಡ್ತೀನಿ. ಸೊ ಈ ವಿಡಿಯೋ ಕನ್ನಡ ಚಾಪ್ಟರಲ್ಲಿರುತ್ತೆ, ಕನ್ನಡ ಚಾಪ್ಟರ್ ಯೂಟ್ಯೂಬ್ ಚಾನಲಲ್ಲಿರುತ್ತೆ, ಚೆಕ್ ಮಾಡಿ. ಲವ್ ಯು.